ಯಾಕೆ ತಿಂದು ಕೊಬ್ಬ? ನನ್ನ ತಂಗಿ ಮನೆ ಒಳಗಡೆ ಬರೋವರೆಗೂ ನನ್ಗೇನು ಬೇಡ. ಅವಳು ಯಾವುದೇ ಕಾರಣಕ್ಕೂ ಈ ಮನೆ ಒಳಗಡೆ ಕಾಲಿಡಂಗಿಲ್ಲ. ನೀನ್ ಹೀಗೆ ಹಠ ಮಾಡ್ತಾ ಇದ್ರೆ ನಿನ್ನೂ ಒಂದಿನ ನೀನು ಯಾವಾಗ್ಲೂ ನಮ್ಮನೇಲೇ ಇರ್ಬೇಕು ಅಂತ ನನ್ನ ಆಸೆ ಕಣಪ್ಪ. ತಿನ್ನಪ್ಪ ತಿನ್ನು ರಜಾ. ನನಗ್ ಬೇಡ ಅಂದ್ರೆ ಬೇಡ ಅಷ್ಟೇ. ಏನಂತೆ? ನೋಡಿ ಅದಕ್ಕೆ ನಾನು ಎಷ್ಟು ಬೇಡ್ಕೊಂಡು ತಿಂಡಿ ತಿನ್ನಲ್ಲ ಅಂತ ನೀಯಪ್ಪ. ಸರಿ ಕೊಡಿಲಿ, ನಾನು ತಿನ್ನಿಸ್ತೀನಿ. ನೋಡಿ, ನೀವು ಮಗು ಥರ ಅಂತ ನನಗೆ ಗೊತ್ತು. ಸ್ವಲ್ಪ ಆದರೂ ತಿನ್ನಿ. ನನಗೆ ಬೇಡಮ್ಮ. ಆದರೆ ನೀನು ಇವತ್ತು ತಿಂಡಿ ತಿನ್ನಲ್ಲ ಅಂದರೆ ನಾನು ತಿನ್ನಲ್ಲ. ಸ್ವಲ್ಪ ತಿನ್ನು. ನನಗೆ ಬೇಡಮ್ಮ. ಅರೆ, ನಾನು ಹೇಳಿದ್ದು ನಿನ್ಗೆ ಅರ್ಥ ಆಗ್ಲಿಲ್ವಾ? ನೀನು ಇವತ್ತು ತಿಂಡಿ ತಿನ್ನಲ್ಲ ಅಂದರೆ ನಾನು ತಿನ್ನಲ್ಲ, ಉಪವಾಸ ಇರ್ತೀನಿ. ನಿನ್ಗಿಷ್ಟನಾ? ಬೇಡ. ನನಗೆ ನನ್ನ ತಂಗಿ ಬಂದು ತಿನ್ಸಿದ್ರೇನೆ ನಾನು ತಿನ್ನೋದು. ಅವಳೇ ಬಂದು ಅಡುಗೆ ಮಾಡ್ಕೊಡ್ಬೇಕು. ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನನ್ಗೆ ಸಂಜೆ ಈ ಮನೆಗೆ ಬರಬೇಕು ಅಷ್ಟೇ. ಅಲ್ಲ, ಅವಳು ತಪ್ಪು ಮಾಡಿರೋದ್ರಿಂದ ಮನೆಯಿಂದ ಆಚೆ ಇದ್ದಾಳೆ. ಅದಕ್ಕೆ ಅವಳನ್ನ ಮನೆಯೊಳಗೆ ಕರೆಸ್ಕೊಳಕ್ಕಾಗಲ್ಲ. ದಯವಿಟ್ಟು ಇದೊಂದು ವಿಷಯದಲ್ಲಿ ಹಠ ಮಾಡಬೇಡ ಕಣಪ್ಪ. ಬೇರೆ ಏನಾದರೂ ಬೇಕಿದ್ದಲ್ಲಿ ಕೇಳು, ನಾನೇ ತಂದು ಕೊಡ್ತೇನೆ. ಅಂದರೆ ನಾನು ಹಠ ಮಾಡಿ ಕೇಳಿದ್ರೆ ಇವ್ರು ಸಂಜನನ್ನ ಕರೆಯಲ್ಲ ಅಂತ ಆಯಿತು. ಇರಲಿ, ಈಗ ಬೇರೆ ಏನಾದರೂ ಮಾಡ್ತೀನಿ. ಅಪ್ಪ, ಏನ್ರಿ ಈಗಲೂ ನಿಮಗೆ ನಿಮ್ಮ ಹಠನೇ ಮುಖ್ಯ ಅಲ್ಲ? ಮೊದಲು ಏನಾಯ್ತು ಅಂತ ನೋಡಿ, ಇಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬೇಕಾಗತ್ತೆ. ಇಷ್ಟು ಚಿಕ್ಕದಕ್ಕೆಲ್ಲ ಯಾಕೆ ಆಸ್ಪತ್ರೆ? ಸುಮ್ಮನೆ ಏನ ನೀನ ನೋಡೆ, ಚಿಕ್ಕದು ದೊಡ್ಡದು ಮುಖ್ಯ ಅಲ್ಲ. ಮನೆ ಮಕ್ಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಾಳಜಿ ವಹಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ? ಅದು ಕಾಡು, ಮರ. ಕಾಡಲ್ಲಿ ಮರ ಕಡಿಯೋದಕ್ಕೆ ಯಾರು ಬಂದಿರೋ ಅಂತ ನಂಗೆ ಗೊತ್ತಾಯ್ತು. ಏನ್ ಹೇಳ್ತಿದ್ಯಪ್ಪ? ಹಳೇದೆಲ್ಲ ನಿನಗೆ ನೆನಪಿಗೆ ಬಂತಾ? ಇಲ್ಲ, ಆದ್ರೆ ಆ ಕಾಡಲ್ಲಿ ಮಾತ್ರ ಏನ್ ನಡೀತು ಅನ್ನೋದು ನನಗೆ ಗೊತ್ತಾಯ್ತು. ಯಾರಪ್ಪ? ಯಾರದು? ಯಾರು ಹೇಳು? ಹೇಳ್ತೀನಿ, ಆದ್ರೆ ಸಂಜನನ್ನ ಈ ಮನೆ ಒಳಗೆ ಕರ್ಕೊಂಡು ಬರ್ಬೇಕು. ಮಗ ಅನ್ನಿಸ್ಕೊಂಡವನಂತೂ ಹಾಳಾದ. ಇವನ್ ಮಾತು ಕೇಳಿದ್ರೆ ಕೇಸ್ಗಾದ್ರೂ ಒಳ್ಳೇದಾಗತ್ತೆ.